ಮಾರ್ಚ್ 1ನೇ ತಾರೀಕು ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆರೋಪಿಗಳನ್ನ ಕರೆತಂದು ಎನ್ಐಎ ಅಧಿಕಾರಿಗಳು ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಅದಾದ ಬಳಿಕ ಮಾರ್ಚ್ 12ನೇ ತಾರೀಕು ಇಬ್ಬರನ್ನ ಬಂಧಿಸಲಾಗಿತ್ತು. ಮುಜಾವಿರ್ ಹುಸೇನ್ ಶಾಜಿಬ್ ಮತ್ತು ಅಬ್ದುಲ್ ಮತೀನ್ ತಾಹಾ ಇವರಿಬ್ಬರನ್ನು ಕೂಡ ಎನ್ಐಎ ಅಧಿಕಾರಿಗಳು ಕರೆದುಕೊಂಡು ಬಂದು ಸ್ಥಳ ಮಹಜರು ಮಾಡ್ತಿದ್ದಾರೆ. ಆರೋಪಿ ಮುಜಾವಿರ್ ಅಬ್ದುಲ್ ಮತೀನ್ ತಾಹಾ ಇಬ್ಬರನ್ನು ಕೂಡ ಕರೆದುಕೊಂಡು ಬಂದು ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಖಾಕಿ ಭದ್ರತೆ ಕೂಡ ಇದೆ. ವೈಟ್ ಫೀಲ್ಡ್ ವಿಭಾಗದ ಪೊಲೀಸರು ಬಿಗಿ ಬಂದೋಬಸ್ತನ್ನ ವಹಿಸಿದ್ದಾರೆ. ಎನ್ಐಎ ಅಧಿಕಾರಿಗಳು ಈ ಒಂದು ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. 2024ರ ಅಂದ್ರೆ ಇದೇ ವರ್ಷದ ಮಾರ್ಚ್ 1ನೇ ತಾರೀಕು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಬಂಧಿಸಿ ತನಿಖೆ ಕೂಡ ನಡೆಸ್ತಾ ಇದ್ರು. ಇವತ್ತು ಸ್ಥಳ ಮಹಜರಿಗೆ ಅಂತ ಆರೋಪಿಗಳನ್ನ ಕರೆದುಕೊಂಡು ಬಂದಿದ್ದಾರೆ. ರಾಮೇಶ್ವರಂ ಕೆಫೆಯಲ್ಲಿ ಇಡ್ಲಿ ತಿನ್ನುವಂತ ನೆಪದಲ್ಲಿ ಬಂದಿದ್ದಂತಹ ಆರೋಪಿಯನ್ನ ಅಂದ್ರೆ ಕ್ಯಾಪ್ ಹಾಕೊಂಡು, ಕೂಲಿಂಗ್ ಗ್ಲಾಸ್ ಹಾಕೊಂಡು, ಜೊತೆಗೆ ಮಾಸ್ಕ್ ಹಾಕೊಂಡು, ಒಂದು ಬ್ಯಾಗ್ ಹಿಡ್ಕೊಂಡು ಆತ ಬಂದಿದ್ದ. ಯಾವುದೇ ರೀತಿಯ ಸುಳಿವು ಸಿಗಬಾರ್ದು ಅನ್ನುವಂಥ ಕಾರಣಕ್ಕೆ ಕೈಗೆ ಗ್ಲೌಸ್ ಹಾಕೊಂಡಿದ್ದ. BMTC ಬಸ್ನಲ್ಲಿ ಆತ ಪ್ರಯಾಣವನ್ನ ನಡೆಸಿದ್ದ. ಬಳ್ಳಾರಿವರೆಗೂ ಕೂಡ ಹೋಗಿದ್ದ ಅಂತೇಳಿ ಮಾಹಿತಿ ಸಿಕ್ಕಿತ್ತು. ಹೀಗಾಗಿ ಆತ ಬಂದಿದ್ದು ಇರ್ಬೋದು, ಜೊತೆಗೆ ಇಡ್ಲಿ ತೆಗೆದುಕೊಂಡಿದ್ದಿರ್ಬೋದು. ಅಂದರೆ ಅಲ್ಲಿ CCTVಗಳನ್ನ ಕೂಡ ಮೊದಲೇ ಎಲ್ಲೆಲ್ಲಿ CCTV ಇದಾವೆ ಅಂತ ಆತ ನೋಡ್ಕೊಂಡು ಹೋಗಿದ್ದ. ಆ ದೃಶ್ಯಾವಳಿಗಳನ್ನು ಕೂಡ ಅಂದರೆ CCTVಯ ಮೂಲಕ ಫುಟೇಜನ್ನ ತೆಗೆದುಕೊಂಡು ಪೊಲೀಸರು ತನಿಖೆ ಸಂದರ್ಭದಲ್ಲಿ ಅದೆಲ್ಲದನ್ನು ಕೂಡ ವಶಪಡಿಸಿಕೊಂಡಿದ್ರು. ಅದೆಲ್ಲದನ್ನು ಕೂಡ ಆಧಾರವಾಗಿಟ್ಕೊಂಡು ಇವತ್ತು ಅದೆಲ್ಲದನ್ನ ರೀಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಂದರೆ ಅವತ್ತು ನೀವು ಏನೇನು ಮಾಡಿದ್ರಪ್ಪ, ಮುಜಾವಿರ್ ಜೊತೆಗೆ ಅಬ್ದುಲ್ ಮತೀನ್ ತಾಹಾ ಇವರಿಬ್ಬರದ್ದು ಕೂಡ ಏನು ಪಾತ್ರ ಆ ಬಾಂಬ್ ಬ್ಲಾಸ್ಟ್ ಮಾಡುವಂಥ ಪ್ರಕರಣದಲ್ಲಿ. ಹಾಗಾಗಿ ಅವರಿಬ್ಬರನ್ನು ಕೂಡ ಕರೆದುಕೊಂಡು ಬಂದಿದ್ದಾರೆ. ಒಬ್ಬೊಬ್ಬರನ್ನಾಗೆ ಈ ಸ್ಥಳ ಮಹಜರು ಅಂತ ಅಂದ್ರೆ ಹಾಗೆ ಅವ್ರು ಮಾಡಿದಂಥ ಕೃತ್ಯವನ್ನು ಅವರೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕು, ರೀಕ್ರಿಯೇಟ್ ಮಾಡ್ತಾ ಹೋಗಬೇಕು. ಆ ಒಂದು ಕೆಲಸವನ್ನ ಇವತ್ತು ಎನ್ಐಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಈಗಾಗಲೇ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಇವತ್ತು ಸ್ಥಳ ಮಹಜರು ನಡೀತಾ ಇದೆ. ಇಬ್ಬರು ಆರೋಪಿಗಳನ್ನು ಕೂಡ ಕರೆದುಕೊಂಡು ಬಂದಿದ್ದಾರೆ. ಅಲ್ಲಿ ಸ್ಥಳ ಮಹಜರಿಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡೋದಾದ್ರೆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಆ ಬ್ಲಾಸ್ಟ್ ಆದ ಸಂದರ್ಭದಲ್ಲಿ ಬೆಂಗಳೂರೇ ಬೆಚ್ಚಿ ಬಿದ್ದಿತ್ತು. ನಂತರದ ಕೆಲ ದಿನಗಳ ನಂತರ ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆಯುವಲ್ಲಿ ಪೊಲೀಸರು ಕೂಡ ಅಂದ್ರೆ ಪೊಲೀಸರು ಮತ್ತು ಎನ್ಐಎ ಅಧಿಕಾರಿಗಳು ಯಶಸ್ಸನ್ನ ಕಂಡಿದ್ರು. ಈಗ ಆ ಒಂದು ಘಟನೆ ನಡೆದು 5 ತಿಂಗಳ ಬಳಿಕ ಈ ಒಂದು ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಎನ್ಐಎ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಅಂದ್ರೆ ರಾಮೇಶ್ವರಂ ಕೆಫೆಗೆ ಆ ಒಂದು ಆರೋಪಿಗಳನ್ನ ಕರೆತಂದು ಅಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಆರಂಭಿಸ್ತಾ ಇದ್ದಾರೆ. ಈಗಾಗಲೇ ಅಂದ್ರೆ ಎನ್ಐಎ ಅಧಿಕಾರಿಗಳು ಸ್ಥಳ ಮಹಜರು ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ 50ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗಾಗಿಯೂ ಕೂಡ ಈಗ ನಿಯೋಜನೆ ಮಾಡಲಾಗಿದೆ. ಪ್ರಮುಖವಾಗಿ ಈ ಒಂದು ಕೆಫೆ ಬಾಂಬ್ ಬ್ಲಾಸ್ಟ್ ನಂತರದಲ್ಲಿ ಬೆಂಗಳೂರೇ ಬೆಚ್ಚಿ ಬಿದ್ದಿತ್ತು. ಯಾಕಂದ್ರೆ ಅಂತ ಒಂದು ದಿನದಲ್ಲಿ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಸಾಕಷ್ಟು 9 ಜನಕ್ಕೆ ಹಾನಿಯೂ ಕೂಡ ಆಗಿತ್ತು, ಗಾಯಗಳು ಕೂಡ ಆಗಿತ್ತು, ಕೆಫೆಯ ಸಿಬ್ಬಂದಿಗಳು ಮತ್ತು ಅಲ್ಲಿ ಬಂದಿರತಕ್ಕಂತ ಗ್ರಾಹಕರು ಸೇರಿದಂತೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ಆರೋಪಿಗಳು ತಲೆಮರೆಸಿಕೊಂಡಿದ್ರು. ಆ ಸಂದರ್ಭದಲ್ಲಿ ಏಪ್ರಿಲ್ 14ರಂದು ಆರೋಪಿಗಳನ್ನ ವಶಕ್ಕೆ ಪಡೆಯುವಲ್ಲಿ ಎನ್ಐಎ ಅಧಿಕಾರಿಗಳು ಯಶಸ್ಸು ಕಂಡಿದ್ರು. ಈಗ ಇಬ್ಬರು ಏನು ಆರೋಪಿಗಳಿದ್ದಾರೆ ಆ ಒಂದು ಆರೋಪಿಗಳನ್ನ ಸ್ಥಳಕ್ಕೆ ಕರೆತಂದು ಅಲ್ಲಿ ಮಹಜರನ್ನ ಮಾಡ್ತಿರುವಂತದ್ದು. ಎಷ್ಟು ಗಂಟೆಗೆ ನೀವು ಆ ಒಂದು ಕೆಫೆಗೆ ಬಂದ್ರಿ, ಮತ್ತೆ ಕೆಫೆಗೆ ಬಂದು ಯಾವ ರೀತಿಯಾಗಿ ಅಲ್ಲಿ ಬಾಂಬ್ ಅನ್ನ ಇಟ್ಟು ಅಲ್ಲಿಂದ ಎಸ್ಕೇಪ್ ಆಗಿದ್ರಿ, ಪ್ರತಿಯೊಂದನ್ನು ಕೂಡ ಅವರು ಆರೋಪಿಗಳಿಂದಲೇ ಬಾಯ್ಬಿಡಿಸಿ ಅದರ ಒಂದು ಮಹಜರು ಪ್ರಕ್ರಿಯೆ ಮೂಲಕ ಮಾಹಿತಿಯನ್ನ. ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ. ಈಗ ಆರೋಪಿಗಳಿಬ್ಬರನ್ನು ಕೂಡ ಆ ಸ್ಥಳಕ್ಕೆ ಕರೆದುಕೊಂಡು ಬರಲಾಗಿದೆ. ಅಂದರೆ ಮರು ಸೃಷ್ಟಿ ಅಂತ ಬಂದರೆ ಈ ಸ್ಥಳ ಮಹಜರು ಮಾಡುವಂಥ ಪ್ರಕ್ರಿಯೆಯಲ್ಲಿ ಬರುವಂಥ ಭಾಗ ಅದು. ಆ ಇಬ್ಬರು ಆರೋಪಿಗಳನ್ನು ಕೂಡ ಕರೆದುಕೊಂಡು ಬರ್ತಾರೆ. ಇಬ್ಬರು ಪಾತ್ರದ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕ್ಕೊಂಡಿರ್ತಾರಲ್ಲ, ಅವರ ಪಾತ್ರವನ್ನು ಅವರೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕಾಗುತ್ತೆ. ಅಂದರೆ ಕ್ಯಾಪ್ ಧರಿಸ್ಕೊಂಡು ಬಂದಂಥ ಶಾಜಿಬ್ ಏನಿದ್ದಾನೆ ಆತ ಹೇಗೆ ಈ ಕೆಫೆ ಒಳಗೆ ಬಂದ ಅದನ್ನು ಆತನೇ ಮಾಡಿ ತೋರಿಸ್ಬೇಕಾಗುತ್ತೆ. ನಾನು ಅವತ್ತಿನ ದಿನ ಕ್ಯಾಪ್ ಧರಿಸ್ಕೊಂಡು ಹೀಗೆ ನಡ್ಕೊಂಡು ಬಂದೆ, ಅದನ್ನು ಅವನೇ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಜೊತೆಗೆ ಎಷ್ಟು ನಿಮಿಷಗಳ ಕಾಲ ಕೆಫೆಯಲ್ಲಿ ಕೂತ್ಕೊಂಡಿದ್ದ, ಇಡ್ಲಿ ತೆಗೆದುಕೊಂಡಲ್ಲ ಅದನ್ನು ಕೂಡ ಅವನೇ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಇನ್ನು ಕುಳಿತಿದ್ದಂತಹ ಕಾಲ ಏನೇನು ಆರ್ಡ್ರ್ ಮಾಡಿದ್ದ, ಏನೇನು ತೆಗೆದುಕೊಂಡೆ ನೀನು,
ತಿಂದ್ಯಾ, ಇಡ್ಲಿ ತೆಗೆದುಕೊಂಡೆ, ಅದು ಇಡ್ಲಿ ತಿಂದ್ಯಾ, ಇದೆಲ್ಲದನ್ನು ಕೂಡ ಪ್ರಶ್ನೆ ಮಧ್ಯೆ ಮಧ್ಯೆ ಕೇಳೋದಕ್ಕೆ ಹೋಗಲ್ಲ. ಅಲ್ಲಿ ಅಧಿಕಾರಿಗಳ ವಾಯ್ಸ್ ರೆಕಾರ್ಡ್ ಆಗಬಾರ್ದು, ಅಧಿಕಾರಿಗಳ ಮುಖ ಕೂಡ ರೆಕಾರ್ಡ್ ಆಗಬಾರ್ದು. ಬರೀ ಆರೋಪಿ ಮಾತ್ರ ಅದೆಲ್ಲವನ್ನು ತನ್ನಿಂದ ತಾನೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕು. ಈಗ ಬಂದೆ, ಇಲ್ಲಿ ಇದು ಮಾಡಿದೆ, ಇಡ್ಲಿ ತಗೊಂಡೆ, ಇಷ್ಟು ನಿಮಿಷಗಳ ಕಾಲ ಕೂತಿದ್ದೆ, ಅದೆಲ್ಲದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಬೇಕು. ಆ ಪ್ರಕ್ರಿಯೆಯನ್ನು ಈಗ NIA ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅವತ್ತಿನ ದಿನ ಅಂದರೆ ಮಾರ್ಚ್ 1ನೇ ತಾರೀಕು ಈ ಮುಜಾವಿರ್ ಕ್ಯಾಪ್ ಹಾಕ್ಕೊಂಡು ನಡೆದುಕೊಂಡು ಬರ್ತಾನೆ. ಕೈಯಲ್ಲಿ ಒಂದು ಬ್ಯಾಗ್ ಇರುತ್ತೆ, ಕ್ಯಾಪ್ ಹಾಕ್ಕೊಂಡಿರ್ತಾನೆ, ಕೂಲಿಂಗ್ ಗ್ಲಾಸ್ ಜೊತೆಗೆ ಕೈಗೆ ಗ್ಲೌಸ್ ಹಾಕ್ಕೊಂಡಿರ್ತಾನೆ, ಮಾಸ್ಕ್ ಕೂಡ ಹಾಕ್ಕೊಂಡಿರ್ತಾನೆ. ಅಂದರೆ ಪೂರ್ತಿಯಾಗಿ ಮುಖ ಕಾಣಿಸ್ಬಾರ್ದು ಅನ್ನುವಂಥ ಕಾರಣಕ್ಕೆ ಆತ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಕ್ಯಾಪ್ ಹಾಕ್ಕೊಂಡು ಬರ್ತಾ ಇರುವಂಥ ಆ ದೃಶ್ಯವನ್ನು ನೀವು ಒಂದು ವಿಂಡೋದಲ್ಲಿ ನೋಡ್ತಾ ಇದ್ದೀರಾ. ಇನ್ನೊಂದು ವಿಂಡೋ ಆ ಕ್ಯಾಪ್ ಹಾಕ್ಕೊಂಡು ಬಂದು ಆ ಇಡ್ಲಿಯನ್ನು ತೆಗೆದುಕೊಂಡು ತಿನ್ನೋ ಬಿಟ್ನೋ, ಅದಾದ ಬಳಿಕ ಬಾಂಬನ್ನು ಇಟ್ಟು ಅಲ್ಲಿಂದ ಹೋದ ಮೇಲೆ ಆತ ನಡ್ಕೊಂಡು ಹೋಗ್ತಾ ಇರುವಂಥ ವಿಂಡೋದ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಅಂದರೆ ಅವತ್ತಿನ ದಿನ ಈ ಮುಜಾವಿರ್ ಶಾಜಿಬ್ ಏನಿದ್ದಾನೆ ಆತ ಧರಿಸ್ಕೊಂಡು ಬಂದಿರುವಂಥ ಬಟ್ಟೆ ಅಂದರೆ ಕ್ಯಾಪ್ ಹಾಕ್ಕೊಂಡಿದ್ದ, ಕೂಲಿಂಗ್ ಗ್ಲಾಸ್ ಜೊತೆಗೆ ಬ್ಯಾಗ್ ಇತ್ತು, ಆ ದೃಶ್ಯವನ್ನು ನೋಡ್ತಾ ಇದ್ರೆ ಅದಾದಮೇಲೆ ಅಲ್ಲಿಂದ ಹೋದಂಥ ದೃಶ್ಯವನ್ನು, ಅಂದರೆ ಈ ಎಲ್ಲ ದೃಶ್ಯವನ್ನು ಕೂಡ ಅಲ್ಲಿ ಮತ್ತೆ ಮರುಸೃಷ್ಟಿ ಮಾಡಲಾಗುತ್ತೆ. ಆತನೇ ಹೇಳಬೇಕಾಗುತ್ತೆ, ನಾನು ಇಷ್ಟೊತ್ತಿಗೆ ಬಂದೆ, ಇಷ್ಟು ನಿಮಿಷಗಳ ಕಾಲ ಅಲ್ಲಿ ಕೆಫೆಯಲ್ಲಿ ಇದ್ದೆ, ಆ ಕ್ಯಾಪನ್ನು ಹಾಕ್ಕೊಂಡು, ಅಂದರೆ ಅವತ್ತಿನ ದಿನ ಆತ ಧರಿಸಿದಂಥ ಬಟ್ಟೆಗಳನ್ನು ಮತ್ತೆ ಧರಿಸ್ಕೊಂಡು, ಅಂದರೆ ಕ್ಯಾಪ್ ಹಾಕ್ಕೊಂಡು, ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು, ಕೈಗೆ ಏನಾದರೂ ಗ್ಲೌಸ್ ಹಾಕ್ಕೊಂಡಿದ್ರೆ ಆ ಗ್ಲೌಸನ್ನು ಹಾಕ್ಕೊಂಡು ಆತ ತೋರಿಸ್ಬೇಕಾಗುತ್ತೆ. ಆತ ನಡೆದುಕೊಂಡು ಬಂದಿದ್ದಿರ್ಬೋದು, ಅದಾದ ಬಳಿಕ ಆರ್ಡರ್ ಮಾಡಿದ್ದಿರ್ಬೋದು, ಏನೇನು ಆರ್ಡರ್ ಮಾಡಿದ, ಎಷ್ಟು ನಿಮಿಷಗಳ ಕಾಲ ಅಲ್ಲಿ ಆತ ಟೈಮ್ ಸ್ಪೆಂಡ್ ಮಾಡ್ದ, ಮತ್ತು ಅಲ್ಲಿಂದ ಸೀದಾ ಕೈ ತೊಳ್ಕೊಳ್ಳೋದಕ್ಕೆ ಅಂತ ಹೋಗ್ತಾನೆ, ಅಲ್ಲಿ ಕೈ ತೊಳ್ಕೊಂಡು ಅಲ್ಲೇ ಆ ಬ್ಯಾಗನ್ನು, ಬಾಂಬ್ ಇರುವಂಥ ಬ್ಯಾಗನ್ನು ಇಟ್ಟು ಹೋಗ್ತಾನೆ. ಅದೆಲ್ಲ ದೃಶ್ಯವನ್ನು ಕೂಡ ಮರು ಕ್ರಿಯೇಟ್ ಮಾಡಬೇಕಾಗುತ್ತೆ. ಆ ಒಂದು ಪ್ರಕ್ರಿಯೆಯನ್ನು ಈಗ NIA ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಅದಾದ ಬಳಿಕ ಆತ ಅಲ್ಲಿಂದ ಎಕ್ಸಿಟ್ ಆಗ್ತಾನೆ. ಕೆಫೆಯಿಂದ ಎಕ್ಸಿಟ್ ಆದ ಬಳಿಕ ಆತ ಹೋಗುವಂಥದ್ದು BMTC ಬಸ್ನಲ್ಲಿ. BMTC ಬಸ್ನಲ್ಲೂ ಕೂಡ ಬೇರೆ ಬೇರೆ ಕಡೆಗೆ ಸಂಚಾರ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಸದ್ಯಕ್ಕೆ ಮಾಹಿತಿ ಇದೆ. ಆ BMTC ಬಸ್ನಲ್ಲೂ ಕೂಡ ಒಂದು CCTV ಫುಟೇಜ್ ಸಿಕ್ಕಿದೆ. ಹಾಗಾಗಿ ಸದ್ಯಕ್ಕೆ ಕೆಫೆಗೆ ಕರೆದುಕೊಂಡು ಬಂದಿದ್ದಾರೆ. ಆ ಕೆಫೆಯಲ್ಲಿ ಆತ ನಡೆಸಿದಂಥ ಚಟುವಟಿಕೆಗಳನ್ನು ಮರು ಸೃಷ್ಟಿ ಮಾಡ್ತಿದ್ದಾರೆ. ಅಂದರೆ ಸ್ಥಳ ಮಹಜರು ಮಾಡುವಂಥ ಸಂದರ್ಭದಲ್ಲಿ ಮಾಡುವಂಥದ್ದೇ ಅದು. ಅಂದರೆ ಆರೋಪಿಯ ಪೂರ್ತಿಯ ಭಾಗಿತ್ವ ಏನಿದೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದನ್ನು ಅವನೇ ಹಿಂಗೆ ಮಾಡಿದೆ, ನಾನು ಬಂದೆ, ಎಂಟ್ರಿ ಆಗುವಂಥ ಸಂದರ್ಭದಲ್ಲಿ ಕ್ಯಾಪ್ ಹಾಕ್ಕೊಂಡಿದೆ, ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡಿದೆ, ಅದನ್ನು ಹಾಕ್ಕೊಂಡು ಆತ ತೋರಿಸ್ಬೇಕಾಗುತ್ತೆ. ಜೊತೆಗೆ ನಾನು ಎಂಟ್ರಿ ಆದ ಬಳಿಕ ಕೆಫೆ ಒಳಗೆ ಹೋದೆ, ಟೋಕನ್ ತೆಗೆದುಕೊಂಡೆ, ಏನು ಆರ್ಡರ್ ಮಾಡಿದ್ದೆ, ಏನೇನು ಆರ್ಡರ್ ಮಾಡಿದ್ದೆ, ಜೊತೆಗೆ ಎಷ್ಟು ನಿಮಿಷಗಳ ಕಾಲ ಅಲ್ಲೇ ಇದ್ದೆ, ಆ ಇಡ್ಲಿಯನ್ನು ತಿನ್ನೋದಕ್ಕೆ ಎಷ್ಟು ಟೈಮ್ ತೆಗೆದುಕೊಂಡೆ, ಅಲ್ಲಿಂದ ಸಿಂಕ್ ಹತ್ರ ಹೋದ ಬಳಿಕ ಅಲ್ಲಿ ಏನು ಮಾಡಿದೆ, ಬಾಂಬ್ ಇಟ್ಟ ತಕ್ಷಣ ಕೈ ತೊಳ್ಕೊಂಡು ಆತ ಎಸ್ಕೇಪ್ ಆಗಿದ್ದಿರ್ಬೋದು. ಅದರಲ್ಲೂ ಕೂಡ ಈ CCTV ಕ್ಯಾಮ್ರಾಗಳಿಗೆ ತನ್ನ ಮುಖ ಕ್ಯಾಪ್ಚರ್ ಆಗಬಾರ್ದು ಅಂತ ತಪ್ಪಿಸ್ಕೊಂಡು ಆತ ಓಡಾಡ್ತಾ ಇದ್ದ ಅಲ್ಲ, ಅದೆಲ್ಲದನ್ನು ಕೂಡ ಆತನೇ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಇನ್ನು ಜೊತೆಗೆ ಅಬ್ದುಲ್ ಮತೀನ್ ತಾಹಾ ಆದರೂ ಅಷ್ಟೇ, ಅವನ ಪಾತ್ರ ಏನು ಅದ್ರ ಬಗ್ಗೆ ಕೂಡ ಆತನೇ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಹಾಗಾಗಿ ರಾಮೇಶ್ವರಂ ಕೆಫೆಗೆ ಈಗ NIA ಅಧಿಕಾರಿಗಳು ಮುಜಾವಿರ್ ಹುಸೇನ್ ಶಾಜಿಬನ್ನು ಕರೆದುಕೊಂಡು ಹೋಗಿದ್ದಾರೆ. ಜೊತೆಗೆ ಹ್ಯಾಟ್ ಹಾಕ್ಕೊಂಡು, ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು, ಅದೇ ಬ್ಯಾಗನ್ನು ನೇತು ಹಾಕ್ಕೊಂಡು ಆತ ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇರುವಂಥದ್ದು. ನಾನು ಹೀಗೆ ಎಂಟ್ರಿ ಆದೆ, ಅದಾದ ಬಳಿಕ ನಾನು ಟೋಕನ್ ತೆಗೆದುಕೊಂಡೆ, ಇಡ್ಲಿ ತೆಗೆದುಕೊಂಡೆ, ಆರ್ಡ್ರ್ ಮಾಡೋದಕ್ಕೆ ಇಷ್ಟು ಟೈಮ್ ಆಯಿತು, ಆಮೇಲೆ ಆರ್ಡ್ರ್ ಬರೋದಕ್ಕೆ ಎಷ್ಟು ಟೈಮ್ ಆಯಿತು, ಅದನ್ನು ತಿನ್ನೋದಕ್ಕೆ ನಾನು ಎಷ್ಟು ಟೈಮ್ ತೆಗೆದುಕೊಂಡೆ, ಆ ಕಡೆ ಈ ಕಡೆ ನೋಡಿರ್ತಾನೆ. ಯಾರು ಬರದೇ ಇರೋ ಸಂದರ್ಭದಲ್ಲಿ ಆ ಸಿಂಕ್ ಹತ್ರ ಹೋಗಿ ಆ ಬ್ಯಾಗನ್ನು ಇಟ್ಟು ಹೋಗಿರ್ತಾನೆ. ಅದೆಲ್ಲವನ್ನು ಕೂಡ ಮತ್ತೆ ಮರುಸೃಷ್ಟಿ ಮಾಡಲಾಗುತ್ತೆ. ಅದನ್ನು NIA ಅಧಿಕಾರಿಗಳು ರೆಕಾರ್ಡ್ ಮಾಡ್ಕೊಳ್ತಾರೆ. ಅದು ಪ್ರಮುಖವಾದಂಥ ಸಾಕ್ಷ್ಯ ಆಗುತ್ತೆ. ಸ್ಥಳ ಮಹಜರು ಅಂತ ಬಂದಂಥ ಸಂದರ್ಭದಲ್ಲಿ ಸ್ಥಳ ಮಹಜರು ಟೈಮ್ನಲ್ಲಿ ಏನೆಲ್ಲ ಮಾಡಿದ್ರಿ, ಆರೋಪಿಗಳು ಎಕ್ಸ್ಪ್ಲೈನ್ ಮಾಡಿರುವಂಥದ್ದು ಏನಿದೆ, ಆ ಫುಟೇಜನ್ನು ಅಂದರೆ ರೆಕಾರ್ಡ್ ಮಾಡಿರುವಂಥದ್ದನ್ನು ನ್ಯಾಯಾಲಯಕ್ಕೆ ಒಪ್ಪಿಸಬೇಕಾಗುತ್ತಲ್ಲ, ಆ ಒಂದು ಪ್ರಕ್ರಿಯೆಯನ್ನು ಈಗ ಮಾಡಲಾಗ್ತಾ ಇದೆ. ಆ ಸ್ಥಳ ಮಹಜರು ಸಂದರ್ಭದಲ್ಲಿ ಆತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ ಆ ರಾಮೇಶ್ವರಂ ಕೆಫೆಯಲ್ಲಿ ಏನೇನು ಮಾಡಿದ್ದ ಅಂತ. ಈಗ ಅಬ್ದುಲ್ ಮತೀನ್ ತಾಹಾ ಕೂಡ ಕರ್ಕೊಂಡು ಬಂದಿದ್ದಾರೆ. ಆತನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾನೆ. ಅಂದರೆ ಆತ ಹೇಗೆ ಇವನಿಗೆ ಸಪೋರ್ಟಿವ್ ಆಗಿದ್ದ, CC ಕ್ಯಾಮ್ರಾಗಳನ್ನ ಕೂಡ ಮೊದಲೇ ನೋಡ್ಕೊಂಡು ಹೋಗಿದ್ರಂತೆ. ಎಲ್ಲೆಲ್ಲಿ CCTV ಇಟ್ಟಿದ್ದಾರೋ ಅಲ್ಲಿ ನಾವು ಮುಖ ಮರೆಸ್ಕೊಂಡು ಓಡಾಡಬೇಕು, ಎಲ್ಲೆಲ್ಲಿ CCTV ಇಲ್ವೋ ಅಲ್ಲಿ ಓಡಾಡಿ ನಾವು ಬಾಂಬನ್ನು ಇಟ್ಟು ಬರಬೇಕು ಅಂತ ಇವ್ರು ಪ್ಲಾನ್ ಮಾಡ್ಕೊಂಡಿದ್ರಲ್ವಾ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಸ್ಥಳ ಮಹಜರು ಸಂದರ್ಭದಲ್ಲಿ ಇವರಿಂದ ಮಾಹಿತಿಯನ್ನು ಪಡ್ಕೊಳ್ತಾರೆ. ಆದರೆ ಈ ಸ್ಥಳ ಮಹಜರು ಅಂತ ಬಂದಾಗ
ಅಧಿಕಾರಿಗಳು NIA ಅಧಿಕಾರಿಗಳಿರ್ಬೋದು ಅಥವಾ ಪೊಲೀಸರು ಇರ್ಬೋದು ಅವರ ಮುಖಗಳನ್ನು ಕಾಣಿಸ್ಕೊಳ್ಳುವಂತಿಲ್ಲ, ಅವರ ಧ್ವನಿ ಅದರಲ್ಲಿ ಕೇಳಿಸುವಂತಿಲ್ಲ. ಇವರೇ ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೇಕು, ನಾನು ಹೀಗೀಗೆ ಮಾಡಿದ್ದೆ ಅಂತ ಆರೋಪಿಗಳು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕು. ಅದನ್ನ ಅಧಿಕಾರಿಗಳು ರೆಕಾರ್ಡ್ ಮಾಡ್ಕೊಳ್ತಾರೆ. ಇದು ಪ್ರಮುಖ ಸಾಕ್ಷ್ಯ ಆಗಿ ನಿಲ್ಲುತ್ತೆ. ಸ್ಥಳ ಮಹಜರು ಅಂತ ಬಂದಾಗ ಎಲ್ಲ ಕೇಸ್ಗಳಲ್ಲೂ ಕೂಡ ಇದೇ ರೀತಿ ನಡೆಯುತ್ತೆ.